Hi students, welcome to Anu Educational Studies. 5ನೇ ತರಗತಿ ಇಂಗ್ಲಿಷ್ ಪೋಯಿಟ್ರಿ ಟಮರಿಂಟ್. ಹಿಂದಿನ ವಿಡಿಯೋದಲ್ಲಿ ನಾವು ಯೂನಿಟ್ 3 ದ ಚೈಲ್ಡ್ ಹೂ ಸೇವ್ಡ್ ದ ಫಾರೆಸ್ಟ್ ಪಾಠದ ಅಭ್ಯಾಸದ ಎಲ್ಲ ಪ್ರಶ್ನೋತ್ತರಗಳಿಗೆ ಉತ್ತರಿಸಿದ್ದೇವೆ. ಈ ವಿಡಿಯೋದಲ್ಲಿ ಟಮರಿಂಟ್ ಪದ್ಯದ ಅಭ್ಯಾಸದ ಎಲ್ಲ ಪ್ರಶ್ನೋತ್ತರಗಳಿಗೆ ಉತ್ತರಿಸೋಣ. ಕಾಂಪ್ರಿಹೆನ್ಷನ್ ಎಂದು ಕೊಟ್ಟಿದ್ದಾರೆ. C1 ಕ್ವಶನ್, ಆನ್ಸರ್ ದ ಫಾಲೋವಿಂಗ್ ಸೆಂಟೆನ್ಸಸ್ ಇನ್ 2 or 3 ಸೆಂಟೆನ್ಸಸ್ ಈಚ್ ಎಂದು ಕೊಡಲಾಗಿದೆ. ಇಲ್ಲಿ 4 ಪ್ರಶ್ನೆಗಳನ್ನು ಮಾತ್ರ ಕೊಟ್ಟಿದ್ದಾರೆ. ಈ 4 ಪ್ರಶ್ನೆಗಳಿಗೆ ನಾವು ಈಗ ಉತ್ತರಿಸೋಣ. ಫಸ್ಟ್ ಒನ್, ವಾಟ್ ಡಸ್ ದ ಟ್ರೀಸ್ ಗಿವ್ ಈಚ್ ಇಯರ್ ಎಂದು ಕೊಡಲಾಗಿದೆ. ಉತ್ತರ ಬರೆಯೋಣ. ಆನ್ಸರ್, ಟ್ರೀ ಗಿವ್ಸ್ ಫ್ರೂಟ್ಸ್ ಆ್ಯಂಡ್ ಶೇಡ್ ಆ್ಯಂಡ್ ಡ್ರೂ ದ ಪೋಯೆಟ್ ಬ್ಯಾಕ್ ಎವ್ರಿ ಇಯರ್ ಎಂದು ಬರೆದುಕೊಳ್ಳಿ. ಸೆಕೆಂಡ್ ಕ್ವಶನ್, ವೇರ್ ಡಸ್ ದ ಪೋಯೆಟ್ ಲವ್ ಟು ಸಿಟ್ ಎಂದು ಕೊಟ್ಟಿದ್ದಾರೆ. ಇಲ್ಲಿ ಕವಿಯು ಎಲ್ಲಿ ಕುಳಿತುಕೊಳ್ಳಲು ಇಷ್ಟಪಡುತ್ತಿದ್ದಾನೆ ಎಂದು ಕೇಳಲಾಗಿದೆ. ಉತ್ತರ ಬರೆಯೋಣ. ಶಿ ಲವ್ ಟು ಸಿಟ್ ಅಂಡರ್ ದ ಶೇಡ್ ಆ್ಯಂಡ್ ಟೇಕ್ ರೆಸ್ಟ್ ಫಾರ್ ಅ ವೈಲ್ ಗೇಜಿಂಗ್ ಎಟ್ ದ ಬ್ಲೂ ಹಿಲ್ಸ್ ಎಂದು ಬರೆದಿದ್ದೇವೆ. ಉತ್ತರ ನೋಡಿ ಬರೆದುಕೊಳ್ಳಿ. ಥರ್ಡ್ ಕ್ವಶನ್, ಡಿಡ್ ದ ಪೋಯೆಟ್ ಫೈಂಡ್ ದ ಟ್ರೀ ಆಫ್ಟರ್ ಕಮಿಂಗ್ ಬ್ಯಾಕ್ ವೈ ಎಂದು ಕೇಳಿದ್ದಾರೆ. ಉತ್ತರ, ಶಿ ಕುಡ್ ನಾಟ್ ಫೈಂಡ್ ದ ಟ್ರೀ ಹ್ಯಾಡ್ ಬೀನ್ ಕಟ್ ಎಂದು ಬರೆದಿದ್ದೇವೆ. ಇಲ್ಲಿ ಪುನಃ ಲೇಖಕಿಯು ಬಂದ ನಂತರ ಮರವು ಕಾಣಿಸಿತೆ ಅಥವಾ ಇಲ್ಲವೇ ಎಂದು ಕೇಳಿದ್ದಾರೆ. ಅದಕ್ಕೆ ಉತ್ತರವಾಗಿ ಶಿ ಕುಡ್ ನಾಟ್ ಫೈಂಡ್ ದ ಟ್ರೀ ಹ್ಯಾಡ್ ಬೀನ್ ಕಟ್ ಎಂದು ನಾವು ಬರೆದಿದ್ದೇವೆ. ಅವಳು ಯಾವುದೇ ಮರವನ್ನು ನೋಡಲಿಲ್ಲ, ಏಕೆಂದರೆ ಆ ಮರವನ್ನು ಕತ್ತರಿಸಲಾಗಿತ್ತು. Fourth question, what does the poet do seeing an empty hole? Answer, the poet is quite shocked to find out that the tree has been cut. The poet saw the distant hill with tears. Long ago there was a tall tree standing there, but now there is only an empty hole. ಈ ವಿಡಿಯೋದಲ್ಲಿ ನಾವು ಟಮರಿಂಟ್ ಪದ್ಯದ ಅಭ್ಯಾಸದ ಎಲ್ಲ ಪ್ರಶ್ನೋತ್ತರಗಳಿಗೆ ಉತ್ತರಿಸಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ಯೂನಿಟ್ 4 ದ ಬಾಸ್ ಹೂ ಕೇರ್ಸ್ ಪಾಠದ ಅಭ್ಯಾಸದ ಎಲ್ಲ ಪ್ರಶ್ನೋತ್ತರಗಳಿಗೆ ಉತ್ತರಿಸೋಣ. 5ನೇ ತರಗತಿ ಇಂಗ್ಲಿಷ್ ಭಾಗ 1ರ ಎಲ್ಲ ಪಾಠಗಳ ಅಭ್ಯಾಸದ ಪ್ರಶ್ನೋತ್ತರಗಳಿಗಾಗಿ ನಮ್ಮ ಚಾನೆಲ್ನ ಪ್ಲೇಲಿಸ್ಟ್ 5th
ಇಂಗ್ಲಿಷ್ ಪಾರ್ಟ್ 1 ಕ್ವಶನ್ ಆನ್ಸರ್ ಇದನ್ನು ಗಮನಿಸಬಹುದಾಗಿದೆ.